ಆ ಪದ್ಧತಿ ಪ್ರಕಾರ ಮನೆಯಲ್ಲಿ ಪೂಜೆ ಮಾಡಿದ್ದೇ ಆಗಲಿ ಇಲ್ಲಿ ಅವ್ರು ಏನು ಪ್ರಾರ್ಥನೆ ಮಾಡಿರ್ತಾರೋ ಅದೆಲ್ಲ ಸಿದ್ಧಿ ಆಗುತ್ತೆ ಅನ್ನೋ ಪ್ರತೀತಿ ಇದೆ. ಸ್ವಂತ ಮನೆ ಕಟ್ಟಲಿಕ್ಕೋಸ್ಕರ ಪ್ರಾರ್ಥನೆಯನ್ನು ಮಾಡಿ ಬರ್ತಾರೆ. ಸೊ ಅವರು ಪ್ರಾರ್ಥನೆ ಮಾಡಲಿಕ್ಕೆ ಮೊದಲನೇ ಬಾರಿ ಬಂದಾಗ ಮಣ್ಣನ್ನು ತಗೊಂಡು ಪೂಜೆ ಮಾಡಿಸಿ ತೊಗೊಂಡೋಗಿರ್ತಾರೆ. ಅವರಿಗೆ ಒಳ್ಳೆಯದಾಗಿ ಮನೆ ಕಟ್ಟುವ ಸಂದರ್ಭದಲ್ಲಿ ಇಲ್ಲಿಂದ ಬಂದು ಇಟ್ಟಿಗೆಯನ್ನು ಪೂಜೆಯನ್ನು ಮಾಡಿಸಿ ಆ ಇಟ್ಟಿಗೆಯನ್ನು ದೇವರ ಪ್ರಸಾದವಾಗಿ ತಗೊಂಡೋಗಿ ಮನೆಯ ಈಶಾನ್ಯ ಮೂಲೆಯ ಗೋಡೆಯ ಕಟ್ಟಡಕ್ಕೆ ಬಳಸ್ಕೊಳ್ಳೋದು ಒಂದು ಪದ್ಧತಿ ಆಗಿರುತ್ತೆ. ಇಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ ಎಲ್ಲ ಭಾಗದಲ್ಲೂ ವರಾಹಸ್ವಾಮಿ ಇದ್ರೆ ಇಲ್ಲಿ ಭೂದೇವಿ ಸಮೇತವಾಗಿ ಇಲ್ಲಿ ವರಾಹಸ್ವಾಮಿ ಇದ್ದಾರೆ. ಇದು ಬಂದು ಸ್ವಾಮಿಯನ್ನ ಗೌತಮ ಮಹರ್ಷಿಗಳು ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ ಅನ್ನೋದು ಹೇಳಲಾಗಿದೆ. 3500 ವರ್ಷಗಳ ಹಳೆಯ ಕಾಲದ ದೇವಸ್ಥಾನ. ಏನು ಸಖತ್ತಾಗಿದೆ ಇಲ್ಲಿ ಪ್ಲೇಸು. ಇಲ್ದು ಹೇಮಾವತಿ ನದಿ ಇದು ಹರಿತಾ ಇರೋದು. ವಾವ್, ದೇವಸ್ಥಾನ ಎಲ್ಲ ಪಾರ್ಕಿಂಗ್ ಎಲ್ಲ ಚೆನ್ನಾಗಿದೆ. ಇಲ್ಲಿ ತುಂಬ ಅಂಗಡಿಗಳು ಹಾಕವ್ರೆ. ಇದು ಹೇಮಾವತಿ ನದಿ ಇದು. ನಮಸ್ಕಾರ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನೊಂದು ಅದ್ಭುತವಾದ ಸ್ಥಳಕ್ಕೆ ಬಂದಿದ್ದೀನಿ, ಒಂದು ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀನಿ. ಇದು ಭೂವರಾಹಸ್ವಾಮಿ ಅಂತ. ಇದು ಕೇರ್ಪೇಟೆ ತಾಲೂಕಲ್ಲಿರೋಂಥ ದೇವಸ್ಥಾನ. ತುಂಬ ವಿಶಿಷ್ಟವಾದ ದೇವಸ್ಥಾನ. ಇಲ್ಲಿ ಭೂಮಿಯ ವ್ಯಾಜ್ಯಗಳನ್ನು ಇರ್ತಾ ಮಾಡುತ್ತೆ ಈ ದೇವರು ಅಂತ ಎಲ್ಲ ನಂಬ್ತಾರೆ. ಮತ್ತು ಭೂಮಿ ಹೊಸ್ದಾಗಿ ತಗೊಳ್ಳೋರು ಮತ್ತು ಭೂಮಿ ಪೂಜೆ ಮಾಡಿಸೋರು ಎಲ್ಲ ಇಲ್ಲಿಗೆ ಬಂದು ಪೂಜೆ ಮಾಡ್ತಾರೆ. ತುಂಬಾ ನಂಬಿಕೆ ಇಟ್ಟಿರೋಂಥ ದೇವರು ವರಾಹ ಸ್ವಾಮಿ ಮತ್ತು ಭೂಮಾತೆ ಇರೋಂಥ ದೇವಸ್ಥಾನ. ತುಂಬ ಅದ್ಭುತವಾಗಿದೆ. KRS ಬ್ಯಾಕ್ ವಾಟರ್ ಇದು ಹೇಮಾವತಿ ನದಿ. ಇದು KRSಗೆ ಹೋಗಿ ತಲುಪ್ತದೆ ಈ ನೀರು. ತುಂಬ ವಿಶಿಷ್ಟವಾದ ದೇವಸ್ಥಾನ. ಈ ದೇವಸ್ಥಾನ ಒಳಗಡೆ ಯಾವ ಥರ ಇದೆ ಮತ್ತು ಅಲ್ಲಿ ಇತಿಹಾಸ ಏನು ಅಂತ ನಿಮಗೆ, ಅದರ ವಿಶಿಷ್ಟತೆ ಏನು ಅಂತ ನಿಮಗೆ ತಿಳಿಸ್ತೀನಿ. KRSಯಿಂದ ಒಂದು 20 ಕಿಲೋಮೀಟ್ರನೇ ಇದೆ. ಮತ್ತು ಈ ಕಡೆ ಕೇರ್ಪೇಟೆ ಮತ್ತು ಇಲ್ಲಿ ಕೇರ್ ನಗರದಿಂದ ಬರ್ಬೋದು. ಮೈಸೂರಿಂದ ಒಂದು 40-45 ಕಿಲೋಮೀಟ್ರ್ ಇರ್ಬೋದು. ತುಂಬ ಇಲ್ಲಿ ಅನ್ನದಾನ ಎಲ್ಲನೂ ಮಾಡ್ತಾರಂತೆ. ಇಲ್ಲಿ ಇದರ ಇತಿಹಾಸ ಏನು ಅಂತ ನಿಮಗೆ ಅಲ್ಲಿ ಅರ್ಚಕರು ಮತ್ತು ಅಲ್ಲಿ ಧರ್ಮದರ್ಶಿಗಳು ಯಾರು ಇರ್ತಾರೆ ಅಲ್ಲಿ ಕೇಳಿ ತಿಳ್ಕೊಂಡು ನಿಮಗೆ ಅದನ್ನು ತಿಳಿಸ್ತೀನಿ, ಇಲ್ಲ ಅವ್ರ ಕೈಲೇ ಮಾತಾಡಿಸ್ತೀನಿ. ಪ್ಲೇಸ್ ಚೆನ್ನಾಗಿದೆ ಸ್ನೇಹಿತರೆ. ಇದು ಅನ್ನ ಸಂತರ್ಪಣಾ ಸ್ಥಳ. ಇಲ್ಲಿ ಬೆಳಗ್ಗೆ 10:30ಯಿಂದ ಸ್ಟಾರ್ಟ್ ಆಗಿ ರಾತ್ರಿ 10 ಗಂಟೆವರೆಗೂ ಅನ್ನದಾನ ನಡೆಯುತ್ತೆ. ಒಬ್ಬರು ಬಂದರೂ ಸಹ ಅನ್ನದಾನ ಮಾಡ್ತಾರೆ. ನೋಡಿ, ಇದು ಗೋಶಾಲೆ. 2 ಗೋಶಾಲೆ ಇದ್ದಾವೆ ಇಲ್ಲಿ. ಇಲ್ಲೊಂದಿದೆ ಮತ್ತು ಆ ಕಡೆ ಸೈಡ್ ಒಂದಿದೆ. ಇದು ಗೂಳಿ ಅಲ್ವಾ ಇದು? ನೋಡಿ ಎಲ್ಲ ನೀರು ತಳಿಗಳು ಇವೆಲ್ಲ ಗಿರಿಹಸುಗಳು. ನೋಡಿ ಅಲ್ಲೊಂದು ಗೂಳಿ ಇದೆ. ಸರ್ ಎಷ್ಟು ಹಸುಗಳಿದ್ದಾವೆ? ಎಷ್ಟು? 165 ಹಸುಗಳಿದ್ದಾವೆ. ಎಲ್ಲ ಭಕ್ತಾದಿಗಳು ಅಂತ ಕೊಟ್ಟಿರೋದು. ತುಂಬ ಸಖತ್ತಾಗಿರೋದು. ಅಲ್ಲೊಂದು ಗೂಳಿ ಇದೆ. ಅದೊಂದು 2 ಇದಾವ. ಆ ಕಡೆ ಒಂದು ಇದೆಯಾ ಲಾಸ್ಟಲ್ಲಿ, ಅದು ದೊಡ್ಡದು ಇದೆ. ಹಾಂ ನೋಡು, ಸಣ್ಣ ಕರುಗಳು ಇಲ್ಲ. ಇನ್ನೂ ಕನ್ಸ್ಟ್ರಕ್ಷನ್ ಆಯ್ತಾ ಇದೆ. ಎಲ್ಲ ಕಲ್ಲಲ್ಲೇ ಕಟ್ತಾ ಇರೋದು ಗೋಡೆಗಳೆಲ್ಲ. ಒಂದು ಸ್ವಲ್ಪನೂ ಬೇರೆ ಥರ ಇಟ್ಟಿಗೆಗಳಾಗಲಿ ಯಾವುದು ಮಾಡ್ತಾಯಿಲ್ಲ. ಕೆತ್ತನೆ ಮಾಡಿ ಇಟ್ಟಿದ್ದಾರೆ ಕಲ್ಲುಗಳೆಲ್ಲನೂ. ತುಂಬ ಇನ್ನೂ ಕೆಲಸ ಮಾಡೋದು ಬಾಕಿ ಇದೆ. ನೋಡಿ, ದೇವಸ್ಥಾನ ಕನ್ಸ್ಟ್ರಕ್ಷನ್ನ ಇನ್ನೂ ನಡೀತಾ ಇದೆ. ನೋಡಿ, ಇಲ್ಲೆಲ್ಲ ಮಂಟಪಗಳು ಎಲ್ಲ ಕಟ್ತಾ ಇದ್ದಾರೆ. ಮೇನ್ ಗರ್ಭಗುಡಿ ಇರೋದು ಈಗ 3:30ಗೆ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಮನೆ ಕಟ್ಟಬೇಕು ಅಂದ್ಕೊಂಡವರು ದೇವಸ್ಥಾನ ಮುಂಭಾಗ ಕಲ್ ಮೇಲೆ ಕಲ್ಲು ಇಟ್ಟಿದ್ದಾರೆ. ಇಲ್ಲಿಟ್ಟಿರೋ ಇಟ್ಕೆಗಳನ್ನ ಭಕ್ತಾದಿಗಳು 2 ಇಟ್ಕೆಗಳನ್ನ ಅವ್ರ ಮನೆ ಕಟ್ಟಬೇಕಾದ್ರೆ ಗೋಡೆಗೆ ಹಾಕ್ತಾರೆ. ನಮಸ್ಕಾರ ಚಿಗರೆ. ಹೇಳಿ ಸರ್. ನಮಸ್ತೆ. ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ರಾಮಚಂದ್ರ ಭಟ್ರು ಅಂತ. ಇದು ವರಾಹಸ್ವಾಮಿ ದೇವಸ್ಥಾನದ ಬಗ್ಗೆ ನಿಮಗೆ ಮಾಹಿತಿ? ಪೂರ್ವದಿಂದ ಪಶ್ಚಿಮಕ್ಕೆ ಹರಿತಾ ಇದ್ದಾರೆ. ಆದ್ರಿಂದ ಇಲ್ಲಿ ಏನೇ ಕೆಲಸಗಳಾದ್ರೂ ಸಿದ್ಧಿ ಆಗುತ್ತೆ ಅನ್ನೋ ಪ್ರತೀತಿ ಇದೆ. ಇದು ಹೇಳ್ತೀರಾ? ಹಾಂ ಸರ್, ಹೇಳೋಣ. ಇದು ಬಂದು ವೈಷ್ಣವ ಕ್ಷೇತ್ರ. ಇದು ಬಂದು ಭೂವರಾಹಸ್ವಾಮಿ ಅಂತ ಬಿಟ್ಟು ಸ್ವಾಮಿಯ ಹೆಸರು. ಇದು ಬಂದು ದಶಾವತಾರದಲ್ಲಿ 3ನೇ ಅವತಾರವಾಗಿರುತ್ತದೆ ಸ್ವಾಮಿ. ಇದು ಬಂದು ಸ್ವಾಮಿಯನ್ನ ಗೌತಮ ಮಹರ್ಷಿಗಳು ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ ಅನ್ನೋದು ಹೇಳಲಾಗಿದೆ.
ಗೌತಮ ಮಹರ್ಷಿಗಳ ಕಾಲಘಟ್ಟ ಹೇಳ್ಬೋದು ಅಂದರೆ ಒಂದು 3500 ವರ್ಷಗಳ ಹಳೆಯ ಕಾಲದ ದೇವಸ್ಥಾನ. ಹಿಂದಿನ ಕಾಲದಲ್ಲೂ ಸಹ ದೇವಸ್ಥಾನ ಇತ್ತು. ಗರ್ಭಗುಡಿ ಮತ್ತು ಶುಕನಾಸಿ ಅನ್ನೋ ಒಂದು ಪ್ರಾಕಾರದ ಇದರಲ್ಲಿ ಆ ಕಾನ್ಸೆಪ್ಟಲ್ಲಿ ದೇವಸ್ಥಾನವನ್ನು ಮಾಡಿದ್ರು. ಆ ದೇವಸ್ಥಾನ ಶಿಥಿಲಾವಸ್ಥೆಯಲ್ಲಿ ಇದ್ದಿದ್ದನ್ನು ನಮ್ಮ ಸ್ವಾಮಿಗಳು ಕಂಡು ಅದನ್ನು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ ಎಲ್ಲ ಭಾಗದಲ್ಲೂ ವರಾಹಸ್ವಾಮಿ ಇದ್ದರೆ ಇಲ್ಲಿ ಭೂದೇವಿ ಸಮೇತವಾಗಿ ಇಲ್ಲಿ ವರಾಹಸ್ವಾಮಿ ಇದ್ದಾರೆ. ಇಲ್ಲಿ ಭೂದೇವಿ ಇರೋದ್ರಿಂದ ಇಲ್ಲಿ ಕ್ಷೇತ್ರದ ಮಣ್ಣಿಗೆ ಪ್ರಾಮುಖ್ಯತೆ ಆಗಿರುತ್ತೆ. ನಿಮಗೆ ಯಾವುದೇ ರೀತಿ ಕೆಲಸಗಳು ಆಗಬೇಕಾದ್ರೂ ಸಹ ಈ ಕ್ಷೇತ್ರಕ್ಕೆ ಬಂದು ಕ್ಷೇತ್ರದ ದೇವಸ್ಥಾನದ ಬಲಭಾಗದಲ್ಲಿ 3 ಅಡಿ ಮಣ್ಣನ್ನು ತಗೊಂಡು ನಿಮಗೇನೇನು ಕೆಲಸಗಳಾಗಬೇಕು ಅದನ್ನೆಲ್ಲ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ದೇವಸ್ಥಾನದ ಸುತ್ತ 11 ಪ್ರದಕ್ಷಿಣೆಯನ್ನು ಮಾಡಿ ಅದಾದ ನಂತರ ಇಲ್ಲಿ ವಿಶೇಷವಾಗಿ ಮೃತ್ತಿಕಾ ಪೂಜೆಯನ್ನು ಮಾಡಿಕೊಡ್ತೀವಿ. ಆ ಮೃತ್ತಿಕಾ ಪೂಜೆಯನ್ನು ಮಾಡಿ ಅದಾದ ನಂತರ ಆ ಮನೆಗೆ ತಗೊಂಡೋಗಿ ಪೂಜೆಯನ್ನು ಮಾಡುವಂಥ ಪದ್ಧತಿಗಳನ್ನು ಭಕ್ತಾದಿಗಳಿಗೆ ತಿಳಿ ಹೇಳ್ತೀವಿ. ಆ ಪದ್ಧತಿ ಪ್ರಕಾರ ಮನೆಯಲ್ಲಿ ಪೂಜೆ ಮಾಡಿದ್ದೇ ಆಗಲಿ ಇಲ್ಲಿ ಅವ್ರು ಏನು ಪ್ರಾರ್ಥನೆ ಮಾಡಿರ್ತಾರೋ ಅದೆಲ್ಲ ಸಿದ್ಧಿ ಆಗುತ್ತೆ ಅನ್ನೋ ಪ್ರತೀತಿ ಇದೆ. ಇಲ್ಲಿಗೆ ಬರುವಂಥ ಭಕ್ತಾದಿಗಳು 90 ಭಾಗ ಬರುವವರೆಲ್ಲ ಸ್ವಂತ ಮನೆ ಕಟ್ಟಲಿಕ್ಕೋಸ್ಕರ ಪ್ರಾರ್ಥನೆಯನ್ನು ಮಾಡಿ ಬರ್ತಾರೆ. ಸೊ ಅವರು ಪ್ರಾರ್ಥನೆ ಮಾಡಲಿಕ್ಕೆ ಮೊದಲನೇ ಬಾರಿ ಬಂದಾಗ ಮಣ್ಣನ್ನು ತೊಗೊಂಡು ಪೂಜೆ ಮಾಡಿಸಿ ತೊಗೊಂಡೋಗಿರ್ತಾರೆ. ಅವರಿಗೆ ಒಳ್ಳೆಯದಾಗಿ ಮನೆ ಕಟ್ಟುವ ಸಂದರ್ಭದಲ್ಲಿ ಇಲ್ಲಿಂದ ಬಂದು ಇಟ್ಟಿಗೆಯನ್ನು ಪೂಜೆಯನ್ನು ಮಾಡಿಸಿ ಆ ಇಟ್ಟಿಗೆಯನ್ನು ದೇವರ ಪ್ರಸಾದವಾಗಿ ತೊಗೊಂಡೋಗಿ ಮನೆಯ ಈಶಾನ್ಯ ಮೂಲೆಯ ಗೋಡೆಯ ಕಟ್ಟಡಕ್ಕೆ ಬಳಸ್ಕೊಳ್ಳೋದು ಒಂದು ಪದ್ಧತಿ ಆಗಿರುತ್ತೆ. ಇದೇ ಇಲ್ಲಿದ ಐತಿಹಾಸಿಕ ಆಗಿದೆ. ಇನ್ನು ಯಾವ ಥರ ಇದು ವ್ರತಗಳು ಮಾಡ್ತಾರೆ ಇಲ್ಲಿ? ಸರ್ ವ್ರತಗಳು ಅಂತೇನಿರೋದಿಲ್ಲ. ಇಲ್ಲಿ ಬಂದು ಭಗವಂತನಲ್ಲಿ ಅದೇ ನಾವು ಹೇಳಿದಲ್ಲ ಮಣ್ಣಿನ ಪೂಜೆ ಮಾಡಬೇಕಾದ್ರೆ ಮಾಡೋಕ್ಕಿಂತ ಮುಂಚೆಯಾಗಿ ಭಕ್ತಾದಿಗಳು 11 ಪ್ರದಕ್ಷಿಣೆಯನ್ನು ಮಾಡಬೇಕಾಗುತ್ತೆ. 11 ಪ್ರದಕ್ಷಿಣೆಯ ಉದ್ದೇಶ ಏನು ಅಂತಂದರೆ ಏಕಾದಶ ಫಲಪ್ರಾಪ್ತಿ ಅನ್ನೋದು ಒಂದು ಸಂಸ್ಕೃತದಲ್ಲಿ ಒಂದು ಮಾತಿದೆ. ಅಂದರೆ ನೀವಿಲ್ಲಿ ಯಾವ ಉದ್ದೇಶವನ್ನು ಪ್ರಾರ್ಥನೆಯನ್ನು ಮಾಡಿರ್ತೀರಾ ಆ ಉದ್ದೇಶಗಳೆಲ್ಲ ಕೈಗೂಡಲಿ ಅನ್ನೋದೊಂದು ಒಂದು ಪದ್ಧತಿ ಇರುತ್ತೆ. ಆ ಪದ್ಧತಿಗೋಸ್ಕರನೇ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಮೊದಲು ಪ್ರದಕ್ಷಿಣೆಯನ್ನು ಮಾಡಿ ಅಂತ ಭಕ್ತಾದಿಗಳಿಗೆ ಹೇಳ್ತಾರೆ. ಈ ಸ್ಥಳ ಇರೋದು ಯಾವುದು? ಈ ಸ್ಥಳ ಬಂದು ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕು ಬೂಕನಕೆರೆ ಹೋಬಳಿ ಭೂವರಾಹಸ್ವಾಮಿ ಕಲ್ಲಳ್ಳಿ ಅನ್ನೋ ಗ್ರಾಮದಲ್ಲಿ ಈ ಕ್ಷೇತ್ರ ಇದೆ ಸರ್. ಇಲ್ಲಿ ನಾನು ತಿಳಿದುಪಟ್ಟಂಗೆ ಇಲ್ಲಿ ನದಿಗಳು ಸಂಗಮ ಆಗಿದೆ ಅಂತ ಹೇಳ್ತಾ ಇದ್ರು. ಹೌದು ಸರ್. ಅಂದ್ರೆ ಈ ಕ್ಷೇತ್ರದಲ್ಲಿ ಸಂಗಮ ಆಗಿಲ್ಲ. ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಏನಂತಂದ್ರೆ ಹೇಮಾವತಿ ನದಿ ಬಂದು ಎಲ್ಲಾ ಭಾಗದಲ್ಲೂ ನೀವು ನೋಡೋದಾದ್ರೆ ಪೂರ್ವದಿಂದ ಪಶ್ಚಿಮವಾಗಿ ಮುಖವಾಗಿ ಹರಿತಾರೆ. ಆದ್ರೆ ಇಲ್ಲಿ ವಿಶೇಷವಾಗಿ ಪೂರ್ವದಿಂದ ಪಶ್ಚಿಮಕ್ಕೆ ಹರಿತಾ ಇದ್ದಾರೆ. ಆದ್ರಿಂದ ಇಲ್ಲಿ ಏನೇ ಕೆಲಸಗಳಾದ್ರೂ ಸಿದ್ಧಿ ಆಗುತ್ತೆ ಒಂದು ಪ್ರತೀತಿ ಇದೆ. ಈ ದೇವಸ್ಥಾನದ ಹಿಂಬದಿಯಲ್ಲೇ ಹೋದ್ರೆ ಅಲ್ಲಿ ಸಂಗಮಕ್ಕೆ ಸೇರುತ್ತೆ. ಅಲ್ಲಿ ಹೇಮಾವತಿ, ಕಾವೇರಿ, ಲಕ್ಷ್ಮಣ ತೀರ್ಥ ಅಂತ ಹೇಳಿ 3 ನದಿಗಳು ಸಂಗಮ ಸೇರುತ್ತೆ. ವಿಗ್ರಹದ ವಿಶಿಷ್ಟತೆ ವಿಗ್ರಹದ ವಿಶೇಷತೆ ಏನಂತಂದ್ರೆ ಸಾಲಿಗ್ರಾಮ ಏಕಶಿಲೆ ಆಗಿರುತ್ತೆ. ಒಂದೇ ಶಿಲೆಯಲ್ಲಿ 2 ದೇವರನ್ನ ಕೆತ್ತನೆ ಮಾಡಿ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ. ಸ್ವಾಮಿ 18 ಅಡಿ ವಿಗ್ರಹ ಇದೆ. ಎಷ್ಟು ಜನ ಭಕ್ತಾದಿಗಳು ಬರ್ತಾರೆ ಪ್ರತಿದಿನ? ಸರ್ ಅಪಾರ ಸರ್. ಅದು ಹೇಳಿಕ್ ಬರೋದಿಲ್ಲ. ಅಷ್ಟು ಇಷ್ಟು ಅಂತಲ್ಲ. ಭಕ್ತಾದಿಗಳು ಒಬ್ಬರಿಂದ ಒಬ್ಬರಿಗೆ ಹೋಗಿ ತುಂಬಾ ಜನಗಳು ಎಣಿಕೆ ಇಲ್ಲದಷ್ಟು ಜನಗಳು ಬರ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾದಂಗೆ ಬಂದು ಭಗವಂತನಿಗೆ ಯಥಾಶಕ್ತಿ ಸೇವೆಗಳನ್ನ ಮಾಡ್ತಾ ಇದ್ದಾರೆ. ಅನ್ನದಾನ ಯಾವ ಸಮಯದಲ್ಲಿ ನಡೆಯುತ್ತೆ ಸರ್? ಅನ್ನದಾನ ಬಂದು ಪ್ರತಿ ದಿವಸವೂ ಇರುತ್ತೆ. ವರ್ಷದಲ್ಲಿ ಪ್ರತಿ ದಿನವೂ ಕೂಡ ಅನ್ನದಾನ ಇರುತ್ತೆ. ಆದ್ರೆ ಅದ್ರಲ್ಲಿ ವಿಶೇಷ ಏನಂದ್ರೆ ಸ್ವಾಮಿಗೆ ಮಹಾನೈವೇದ್ಯ ಆಗೋ ತನಕ ಇರೋದಿಲ್ಲ. ಅಂದ್ರೆ ಬೆಳಿಗ್ಗೆ 8 ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ. 8ವರೆಗೆ ಸುಪ್ರಭಾತ ಸೇವೆ ಇರುತ್ತೆ. ಸುಪ್ರಭಾತ ಸೇವೆ ಆದ ನಂತರ ನಮ್ಮಲ್ಲಿ ವಿಶೇಷವಾಗಿ ವೈಷ್ಣವ ಪಾಂಚರಾತ್ರಾಗಮ ಪ್ರಕಾರವಾಗಿ ನಾವಲ್ಲಿ ಆರಾಧನಾ ಕ್ರಮ ಅಂತ ಬಿಟ್ಟು ಒಂದಿದೆ. ಅಂದ್ರೆ ಭಗವಂತನನ್ನ ಪೂಜೆ ಮಾಡುವಂತ ಒಂದು ಕ್ರಮ. ಆ ಕ್ರಮವ ಹಾಗೆ ಮಹಾನೈವೇದ್ಯನ ಹಾಗೆ ಅದಾದ ನಂತರ ಮಹಾಮಂಗಳಾರತಿ ಆದ ನಂತರ 10ವರೆಗೆ ನಿಮಗೆ ಪ್ರಸಾದ ಸೇವೆ ಶುರುವಾಗುತ್ತೆ. 10ವರೆಗೆ ಪೂಜೆಯೂ ಸಹ ಶುರುವಾಗುತ್ತೆ. ಹೊರಗೆ ಇದು ವಿಸ್ತೀರ್ಣ ಎಷ್ಟಿರೋದು ದೇವಸ್ಥಾನ? ವಿಸ್ತೀರ್ಣ ಎಷ್ಟಿರೋದು ಸರ್? ವಿಸ್ತೀರ್ಣ ನಿಮಗೆ ಅಂದಾಜು ನಿಮಗೆ ಏನ್ ನೋಡ್ತಿದ್ದೀರಾ ಇದು ವಿಸ್ತೀರ್ಣ ಇದೆ. ಒಂದು ಅಂದಾಜು ಹೇಳ್ಬೋದು ಅಂದ್ರೆ ಒಂದು 3.5 ಎಕರೆ ಮೇಲೆ ಇರ್ಬೋದು. ಸಂಪೂರ್ಣ ಕಲ್ಲಿನಲ್ಲೇ ಮಾಡಿರೋದು? ಸಂಪೂರ್ಣ ಕಲ್ಲಿನಲ್ಲೇ ಮಾಡ್ತಾ ಇರೋದು ದೇವಸ್ಥಾನವನ್ನ. ಇದು ಬಂದು ಈ ದೇವಸ್ಥಾನ ಬಂದು ಮೈಸೂರಿನಲ್ಲಿ ಮಹಾರಾಜರಿದಾರಲ್ಲ, ಯದುವೀರ್ ಮಹಾರಾಜರಿದಾರಲ್ಲ, ಅವರಿಗೆ ರಾಜಗುರುಗಳಾದ ಬ್ರಹ್ಮತಂತ್ರ ಸ್ವತಂತ್ರ ಪರಕಾಲ ಮಠದ ಅಧೀನದಲ್ಲಿ ಈ ಕ್ಷೇತ್ರ ನಡೀತಾ ಇದೆ. ಈ ಕ್ಷೇತ್ರವನ್ನ ಶ್ರೀನಿವಾಸ ರಾಘವನ್ ಅಂತಂದ್ಬಿಟ್ಟು ಇದು ಮಠಕ್ಕೂ ಮತ್ತೆ ದೇವಸ್ಥಾನಕ್ಕೂ ಎರಡಕ್ಕೂ ಸಹ GP ಹೋಲ್ಡರ್ ಆಗಿರುವಂತಹ ಶ್ರೀನಿವಾಸ ರಾಘವನ್ ಅವರ ನೇತೃತ್ವದಲ್ಲಿ ಈ ದೇವಸ್ಥಾನ ಕೆಲಸಗಳು ನಡೀತಾ ಇದೆ. ಇಲ್ಲಿ ಯಾವ ಪೂಜೆ ಮಾಡಿಸಬಹುದು ಭಕ್ತಾದಿಗಳು? ಸರ್ ಭಕ್ತಾದಿಗಳು ಅದೇ ಮುಂಚೆ ಹೇಳಿದಾಗೆ ಮೃತ್ತಿಕಾ ಪೂಜೆ ವಿಶೇಷವಾಗಿರುತ್ತೆ. ಅದಾದ ನಂತರ ತಿಂಗಳಿಗೆ 1 ಸಾರಿ ರೇವತಿ ನಕ್ಷತ್ರದಲ್ಲಿ ಸ್ವಾಮಿಗೆ ಅಭಿಷೇಕ ಇರುತ್ತೆ. ರೇವತಿ ನಕ್ಷತ್ರ ಅಂದ್ರೆ ಸ್ವಾಮಿ ಅವತಾರ ತಾಳಿದಂತ ನಕ್ಷತ್ರ ಆಗಿರುತ್ತೆ. ಆ ನಕ್ಷತ್ರ ದಿವಸ ಸ್ವಾಮಿಗೆ ಇಲ್ಲಿ ಪಂಚಾಮೃತ ಅಭಿಷೇಕ ಇರುತ್ತೆ. ಅದೇ ವಿಶೇಷತೆ. ಓಕೆ. ಈ ದೇವಸ್ಥಾನ ಯಾವ ದಿಕ್ಕಿನಲ್ಲಿರೋದು? ಇದು ಪೂರ್ವಾಭಿಮುಖವಾಗಿದೆ ದೇವಸ್ಥಾನ. ದೇವಸ್ಥಾನವನ್ನು ಪೂರ್ತಿ ಹೊಯ್ಸಳ ಶೈಲಿಯಲ್ಲಿ ಕಟ್ತಾ ಇದೀವಿ. ಹೊಯ್ಸಳ ಕಾಲದಲ್ಲಿ ಇಲ್ಲೆಲ್ಲ ದ್ರಾವಿಡ ಶೈಲಿ ಮತ್ತೆ ವೈಷ್ಣವ ಶೈಲಿಯಲ್ಲಿ ದೇವಸ್ಥಾನ ಕಟ್ತಿದ್ರು. ಹಾಗೆ ವೈಷ್ಣವ ಶೈಲಿಯಲ್ಲಿ ದೇವಸ್ಥಾನವನ್ನ ಕಟ್ತಾ ಇದ್ದಾರೆ. ಇಲ್ಲಿ ಗೋಶಾಲೆಗಳನ್ನ ನೋಡಿದೆ, ತುಂಬಾ ಚೆನ್ನಾಗಿದೆ. ಎಷ್ಟು ಇಲ್ಲಿ ಭಕ್ತಾದಿಗಳ ಗೋಗಳನ್ನ ತಂದು ಬಿಡ್ತಾರ? ಸರ್ ಭಕ್ತಾದಿಗಳಂತಲ್ಲ, ನಮ್ಮ ದೇವಸ್ಥಾನದ ವತಿಯಿಂದನೇ ಆ ಗೋವುಗಳನ್ನ ನಾವು ಬೆಳೆಸ್ತಾ ಇರೋದು. ಯಾಕಂದ್ರೆ
ನಮ್ಮ ಹಿಂದೂ ಸಂಪ್ರದಾಯ ಸನಾತನ ಸಂಪ್ರದಾಯ ಪ್ರಕಾರ ಗೋವಿಗೆ ತುಂಬಾನೇ ಪ್ರಾಮುಖ್ಯತೆ ಇದೆ. ಒಂದು ಕ್ಷೇತ್ರದಲ್ಲಿ ಗೋವು ಇದ್ರೆ ಯಾವುದೇ ತರದ ಬೇರೆ ತರದ ಏನು ಕೆಲಸಗಳು ನಡೆಯೋದು. ಆ ಉದ್ದೇಶಕ್ಕೋಸ್ಕರನೇ ನಾವು ಎಲ್ಲದಕ್ಕೂ ಒಳ್ಳೇದಾಗ್ಲಿ ಅಂತ ಅಂದ್ಬಿಟ್ಟು ಗೋವುಗಳನ್ನ ಸಾಕ್ತಿವಿ. ಅದ್ರಲ್ಲಿ ನಮ್ಮ ಇನ್ನೊಂದೇನಂತಂದ್ರೆ ನಮ್ಮ ದಾಸೋಹದಲ್ಲಿ ಪ್ರಸಾದ ವ್ಯವಸ್ಥೆ ಇರೋದ್ರಿಂದ ಅದಕ್ಕೆ ಹಾಲು ಮೊಸರನ್ನ ಅವಶ್ಯಕತೆಗಳಿರುತ್ತೆ. ಬೇರೆ ಕಡೆ ಕೊಂಡೋದಕ್ಕಿಂತ ನಾವೇ ಇಲ್ಲಿ ಹಸುಗಳನ್ನ ಸಾಕಿ ಹಾಲನ್ನ ಕರೆದು ಭಗವಂತನಿಗೂ ಮತ್ತು ಭಕ್ತಾದಿಗಳಿಗೂ ಎರಡಕ್ಕೂ ಸಹ ಬಳಸ್ತಾ ಇದ್ದೀವಿ. ಧನ್ಯವಾದಗಳು. ನೋಡಿ ಸ್ನೇಹಿತರೆ, ಇದೇ ಭೂ ವರನಾಥ ಸ್ವಾಮಿ ದೇವರು. ಮತ್ತು ಪಕ್ಕದಲ್ಲಿ ಭೂಮಾತೆ ಸಹ ಕೂತಿರೋದು. ಇದು ಅಪರೂಪದ ವಿಗ್ರಹ ಅಂತಲೇ ಹೇಳ್ಬೋದು. ಮತ್ತು ಇದು ಅಪರೂಪದ ಪುಣ್ಯಕ್ಷೇತ್ರ ಅಂತಲೇ ಹೇಳ್ಬೋದು. ಅತ್ಯದ್ಭುತವಾಗಿದೆ. ತುಂಬಾ ಎತ್ತರವಾದಂತಹ ಮೂರ್ತಿ ಇದು. ಇದು ಮಹಾವಿಷ್ಣುವಿನ 3ನೇ ಅವತಾರ, ವರಹ ಅವತಾರ. ಹೇಗಿತ್ತು ಸ್ನೇಹಿತರೆ ವಿಡಿಯೋ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಅದ್ಭುತವಾಗಿದೆ ಪ್ಲೇಸು. ಇಲ್ಲಿ ಬಂದು ನಿಮ್ಮ ಕೋರಿಕೆಗಳನ್ನ ಈಡೇರಿಸ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.